ಇದು ನೋಡಿ ಕೇರಿ ಬೀಚ್ ಅಂತ, ಗೋವಾದು ನಾರ್ತ್ ಎಕ್ಸ್ಟ್ರೀಮ್ ಬೀಚು. ಭಾಳ ಚೆನ್ನಾಗಿದೆ, ಅನ್ಟಚಬಲ್ ಬೀಚ್ ಇದು. ನೋಡೋಕೆ ಭಾಳ ಸುಂದರವಾಗಿದೆ. ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಸೂಪರ್ ಆಗಿದೆ, ವಿಸಿಟ್ ಮಾಡಿ ಒಂದ್ಸತಿ. Big tide today, that's why. We can't go inside. Go to the beach. Okay. ನಾನು ಹೋದಾಗ ಒಬ್ಬರು ರಷ್ಯನ್ ಟೂರಿಸ್ಟ್ ಬಂದರು. ಅವ್ರು ಹೇಳ್ತಾಯಿದ್ರು ಇವತ್ತು ಭಾಳ ಬಿಗ್ ಟೈಡ್ ಇದೆ ಅಂತ. ಇಲ್ಲಾಂದರೆ ಆ್ಯಕ್ಚುಲಿ ಈ ನೀರು ಸ್ವಲ್ಪ ಹಿಂದೆ ಇತ್ತು ಅಂದರೆ ಇಲ್ಲೂ ಒಂದು ಪುಟ್ಟದಾದ ಒಂದು ಬೀಚ್ ಕ್ರಿಯೇಟ್ ಆಗುತ್ತಂತೆ, ಭಾಳ ಚೆನ್ನಾಗಿರುತ್ತಂತೆ. ಬಟ್ ಇವತ್ತು ಭಾಳ ನಮಗೆ ಬಿಗ್ ಟೈಡ್ ಇರೋದ್ರಿಂದ ಇಲ್ಲಿವರೆಗೂ ನಮಗೆ ಬರ್ತಾಯಿದೆ, ಒಳಗೆ ಹೋಗೋವಂಥ ಅವಕಾಶ ಇಲ್ಲ. ಕೆಲವರು ಯಾರೋ ಕೊಟ್ಟಿದ್ದು ಒಂದು ಹಳೆಯದೊಂದು ವೀಡಿಯೋ ಹಾಕಿದ್ದೀನಿ, ಭಾಳ ಚೆನ್ನಾಗಿರುತ್ತೆ ನೋಡಿ ಈ ಥರ ಇರುತ್ತೆ. ನಮ್ಮ ಇಲ್ಲಿಂದ ಹೋದರೆ ಈ ಥರ ನಮಗೆ ಇದು ಚಿಕ್ಕ ಒಂದು ಪುಟ್ಟು ಒಂದು ಬೀಚ್ಗೆ ಓಪನ್ ಅಪ್ ಆಗುತ್ತೆ ನೋಡಿ. ಈ ಬಂಡೆಗಳೆಲ್ಲ ಸಿಗ್ತವೆ ನಮಗೆ ನೋಡಿ. ಇದೇ ಗುಹೆಗೆ ನಾವು ಬಂದಿರೋದು. ಭಾಳ ಚೆನ್ನಾಗಿದೆ. ಈ ವಿಡಿಯೋನು ಭಾಳ ಇನ್ಫಾರ್ಮೇಟಿವ್ ಆಗಿದೆ ನೋಡಿ. ಮತ್ತು ಈ ಜಾಗನೂ ಭಾಳ ಚೆನ್ನಾಗಿದೆ. ಗೋವಾಗಾದಾಗ ಒಂದು ಸತಿ ವಿಸಿಟ್ ಮಾಡ್ಕೊಂಬನ್ನಿ. ಫುಲ್ ವಿಡಿಯೋ ನೋಡಿ, ಯಾಕಂದರೆ ಎಲ್ಲ ರೀತಿಯ ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಗೋವಾ ಇದು. ಎಲ್ಲರೂ ಒಂದು ಸತಿ ವಿಡಿಯೋ ನೋಡಿ. ನಮಸ್ತೆ ಎಲ್ಲರಿಗೂ. ನಾನಿವಾಗ ನಾರ್ತ್ ಗೋವಾದಲ್ಲಿರೋ ಎಕ್ಸ್ಟ್ರೀಮ್ ಬ್ರೀಚ್ ಇದು, ಕೇರಿ ಬೀಚ್ ಅಂತ, ಅಲ್ಲಿ ಬಂದಿದ್ದೀನಿ. ಇಲ್ಲಿಂದ ಆಚೆ ದಾಟ್ತಿದ್ದಂಗೆ ಎಲ್ಲ ಮಹಾರಾಷ್ಟ್ರ ಬಾರ್ಡ್ರ್ ಇದು. ಎಕ್ಸ್ಟ್ರೀಮ್ ನಾರ್ತ್ ಬ್ರಿಡ್ಜ್ ಇದು. ಭಾಳ ಒಳ್ಳೆ ನಿಮ್ಮನ್ನು ಆಲ್ಮೋಸ್ಟ್ ಒಂದು 10-15-20 ವರ್ಷದ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ಇದು ಕಮರ್ಷಿಯಲ್ ಬೀಚ್ ಅಲ್ಲ, ಇದು ಒಂಥರ ಅಥೆಂಟಿಕ್ ಗೋವಾ ಒಂದು ಏನಿತ್ತಲ್ಲ ನಿಮಗೆ ಆ ಥರ ಬೀಚ್ ಇದು. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಯಾಕಂದರೆ ಇಲ್ಲಿ ಕಮರ್ಷಿಯಲಿ ಡೆವಲಪ್ಮೆಂಟ್ಸ್ ಎಲ್ಲ ಏನೂ ಇಲ್ಲ. ಒಂಥರ ನ್ಯಾಚುರಲಾಗಿ ಏನಿರೋದೆಲ್ಲ ಮುಂಚೆ ಎಲ್ಲ ಗೋವಾ ಬೀಚಸ್ ಹೆಂಗಿರೋದು ಅದೇ ಥರ ಇರುತ್ತೆ. ಬನ್ನಿ ತೋರಿಸ್ತೀನಿ ಒಳಗಡೆ. ಇದು ಬಂದು ಬೀಚಿನ ಒಂದು ಪಾರ್ಕಿಂಗು. ಅಂದರೆ ಎಲ್ಲ ಬೀಚಸಲ್ಲೂ ನಿಮಗೆ ಪಾರ್ಕಿಂಗ್ ಫೀಸ್ ತೊಗೊತಾರೆ. ಇಲ್ಲಿ ಫ್ರೀ ಪಾರ್ಕಿಂಗ್, ಆ್ಯಕ್ಚುಲಿ ಯಾವುದೇ ರೀತಿಯ ಫೀಸ್ ಇಲ್ಲ. ಬೇರೆ ಕಡೆ ಎಲ್ಲ ನಿಮ್ಗೊಂದು 200 ರೂಪಾಯಿ, ಸೀಸನಲ್ಲಿ ಒಂದು 200 ರೂಪೀಸ್ ಫೀಸ್ ತೊಗೊತಾರೆ. ಇಲ್ಲಿಲ್ಲ. ಇಲ್ಲಿ ನೋಡಿ, ಇದೊಂದು ಟೆಂಪಲ್ ಇದೆ. ಈ ದೇವಸ್ಥಾನದ ಪಕ್ಕನೇ ನಿಮಗೆಲ್ಲ ಪಾರ್ಕಿಂಗು ಅರೇಂಜ್ ಮಾಡಿದ್ದಾರೆ. ಮತ್ತು ಬೀಚ್ ಶಾಕ್ಸ್ ಕೂಡ ಹಟ್ ಅಲ್ಲಿ ಒಂದು ತೆಂಗಿನ ಗರಿಗಳು ಹಾಕಿ ಮುಂಚೆ ಎಲ್ಲ ಹೇಗೆ ಮಾಡ್ತಿದ್ರಲ್ಲ ಆ ಥರ ಒಂದು ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಬೀಚ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಶಾಕ್ಸ್ ಎಲ್ಲ ಇದೆ. ಆ್ಯಕ್ಚುಲಿ ಈ ಹಟ್ ಒಳಗಡೆ ಕೂತ್ಕೊಂಡು ಸ್ವಲ್ಪ ಎಳ್ನೀರು ಕುಡಿದೆ. ಭಾಳ ತಂಪಾಗಿರುತ್ತೆ. ನೀವು ಕಾಂಕ್ರೀಟು ಮತ್ತು ಶೀಟ್ಸು ರೂಫಿಂಗಿಂತ ಈ ಥರ ತೆಂಗಿನ ಗರಿದು ಹಾಕಿದ್ರೆ ಭಾಳ ತಂಪಾಗಿರುತ್ತೆ. ಮತ್ತು ಇದೊಂದು ಕಾನ್ಸೆಪ್ಟ್ ನೋಡಿ, ಒಂದು ಮಿರರ್ ಇಟ್ಟಿದ್ದಾರೆ. ಮಿರರಲ್ಲಿ ಎಲ್ಲರೂ ಇಲ್ಲಿ ಬೀಚ್ ಎಂಟ್ರೆನ್ಸಲ್ಲಿ ಮಿರರ್ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಫೋಟೋ ತೊಗೊಂಡು ಹೋಗ್ತಾರೆ, ಎಲ್ಲ ಸೆಲ್ಫಿ ಥರ. ಈ ಥರ ಒಂಥರ ಮ್ಯಾಗ್ನಿಫೈಯಿಂಗ್ ಮಿರರ್ ಇದೆ. ಮತ್ತು ಈ ಕಡೆ ಫ್ಲವರ್ ಮಿರರ್. ಇಲ್ಲಿ ಬೀಚ್ ಶಾಕ್ಸ್ ಇದೆ ಎರಡು ಕಡೆ ನೋಡಿ. ಇವರು ಮ್ಯೂಸಿಕ್ಕಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಹಾಯ್. ಈ ಥರ ಇದೆ ಬೀಚ್. ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಫಾರಿನ್ ಕ್ರೌಡೇ ಇರುತ್ತೆ, ಇಂಡಿಯನ್ ಕ್ರೌಡ್ಸ್ ಭಾಳ ಕಮ್ಮಿ. ಈ ಥರ ಇರುತ್ತೆ ಒಂದು ಬೀಚ್ ಇದೆ. ಎಲ್ಲ ಕಡೆಯೂ ಹೈ ಟೈಡ್ ಇದೆ ಈಗ ಬೀಚಲ್ಲಿ. ಗೋವಾ ಫುಲ್ ಹೈ ಟೈಡ್ ಇದೆ, ಹಾಗಾಗಿ ಈ ಥರ ಇದೆ. ಆ ಕಡೆ ನಮಗೆ ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟ, ಅದೆಲ್ಲ ನಿಮಗೆ ಮಹಾರಾಷ್ಟ್ರಕ್ಕೆ ಸೇರ್ಕೊಂಡು ಅಲ್ಲೊಂದು ನದಿ ಸೇರಿಕೊಳ್ಳುತ್ತೆ. ನದಿಯಿಂದ ಆಚೆ ಎಲ್ಲ ಮಹಾರಾಷ್ಟ್ರ, ಈ ಕಡೆದು ಗೋವಾ ಬೀಚ್. ಈಗ ನಾನು ಆ ಕಡೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಆ ಬಂಡೆ ಹಿಂದಗಡೆ ಒಂದು ಕೇವ್ ಇದೆಯಂತೆ. ಒಂದು ಸ್ಮಾಲ್ ಅಡ್ವೆಂಚರಸ್ ಸ್ಟೆಪ್ಸ್ ಇಟ್ಟರೆ ಕೇವು ನೋಡ್ಕೊಂಬರ್ಬೋದು. ನೋಡೋಣ ಬನ್ನಿ ಅದು ಹೇಗಿದೆ ಅಂತ. ಹೈ ಟೈಡ್ ಇದ್ದರೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಲೋ ಟೈಡ್ ಇದ್ದರೆ ಹೋಗ್ಬೋದು. ನೋಡೋಣ ಬನ್ನಿ. ಈ ಬೆಟ್ಟದ ಹತ್ರ ಹೋಗ್ತಾ ಎಲ್ಲ ರಾಕಿ ಪ್ಯಾಚಸ್ ಬರುತ್ತೆ. ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡೋದು ಸ್ವಲ್ಪ ಡೇಂಜರಸ್ಸು. ಮುಂಚೆ ಅಲ್ಲಿ ನಾವು ಎಂಟ್ರೆನ್ಸಲ್ಲಿ ಇದ್ವಲ್ಲ, ಅಲ್ಲಿ ಮಾತ್ರ ಸ್ವಿಮ್ ಮಾಡ್ಬೋದು. ಈ ಥರ ಒಳಗಡೆ ಹೋಗ್ತಾ ಇದ್ದರೆ ಅಲ್ಲೆಲ್ಲ ಸ್ವಲ್ಪ ಧ್ವಜಗಳೆಲ್ಲ ಆರಿಸಿದಾರಲ್ಲ, ಅಲ್ಲೆಲ್ಲ ಸ್ವಲ್ಪ ಮಾರ್ಕಿಂಗ್ ಇರಬೇಕು, ಅಲ್ಲಿಂದ ಹೋಗ್ಬೇಕು. ನಮಗೆ ಇಲ್ಲಿಂದಲೇ ನೋಡಿ ಇವೆಲ್ಲ ಚಿಕ್ಕ ಚಿಕ್ಕ ಕೇವ್ಸ್ ಇದ್ದಾವೆ.
ಇದೇ ಥರ ಒಳಗಡೆ ಹೋದಾಗೂ ಕೂಡ ಕೇವ್ಗಳು ಸಿಗುತ್ತೆ ನೋಡಿ. ಈ ಥರ ಚಿಕ್ಕ ಚಿಕ್ಕ ಗುಹೆಗಳಿದ್ದಾವೆ. ಇಲ್ಲೆಲ್ಲಪ್ಪ ಏನಂದರೆ ಇದ್ರ ಒಳಗಡೆ ಹೋಗಿ ಆಚೆಯಿಂದ ಫೋಟೋ ಹಿಡಿದ್ರೆ ಒಂಥರ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಒಳಗಡೆ ಹೋಗ್ಬಿಟ್ಟು ಎಲ್ಲ ಗಬ್ಸಿ ಇಕ್ಕಿದ್ದಾರೆ, ಎಲ್ಲ ಬಾಟಲ್ಸು, ಬಿಯರ್ ಕ್ಯಾನ್ಸ್ ಅವೆಲ್ಲ. ಈ ಥರ ಬೀಚ್, ಈ ಥರ ಸ್ಟೋನ್ಸ್ ಸರ್. ನಾವಿಲ್ಲಿ ನೋಡಿ ಒಳಗಡೆ ಹೋಗಿ ಸ್ವಲ್ಪ ಇಲ್ಲಿಂದ ಸಮುದ್ರ ಭಾಳ ಚೆನ್ನಾಗಿ ಕಾಣುತ್ತೆ. ಫೋಟೋಗೆಲ್ಲ ಭಾಳ ಚೆನ್ನಾಗಿರ್ತದೆ. ಇಲ್ಲಿಂದ ನೋಡಿ ಈ ಥರ ಸಿಗುತ್ತೆ ನಿಮಗೆ ಫೋಟೋಸು. ಹಿಂಗೆ ಹೋಗಿ ಹಿಂಗೆ ತೊಗೊಂಡ್ರೆ ಗ್ರ್ಯಾಂಡ್ ಎಂಟ್ರಿ, ಸಮುದ್ರ ಓಪನ್ ಆಗುತ್ತೆ ಈ ಥರ. ಮತ್ತು ಈ ಥರ ಚೆನ್ನಾಗಿರೋ ಕ್ಯೂಸ್ ಇನ್ನೂ ಒಳಗಡೆ ಇದ್ದಾವಂತೆ. ಬನ್ನಿ ನೋಡೋಣ, ಹೋಗೋಕ್ಕಾಗುತ್ತೆ ಹೇಗೆ ಅಂತ ಎಕ್ಸ್ಪ್ಲೋರ್ ಮಾಡೋದು. ನೋಡಿ ಇಲ್ಲೆಲ್ಲ ಕೂತಿದ್ದಾರೆ ನೋಡಿ ಕೇವ್ಸಲ್ಲಿ, ಪರ್ಮನೆಂಟ್ ಸೆಟಲ್ಮೆಂಟ್ಸ್. ಇಲ್ಲಿ ಹತ್ರ ಬಂದಾಗ ಈ ಥರ ಎಲ್ಲ ಕಡೆಯೂ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಹೋಗೋದಕ್ಕೆ. ಯಾಕಂದರೆ ಒಳಗಡೆ ಹೋಗ್ಬಿಟ್ಟು ಕ್ಲಿಫಲ್ಲಿ ಕಾಲು ಗಿಲ್ಸಿ ಹಾಕೊಂಡು ಇದಾಗುತ್ತೆ ಅಂತ. ಮತ್ತು ಸ್ವಿಮ್ ಮಾಡೋದು ಕೂಡ ಪ್ರೊಹಿಬಿಟೆಡ್, ಡೇಂಜರ್, ಡೀಪ್ ವಾಟರ್, ಬಿ ಕೇರ್ಫುಲ್ ಅಂತ. ಈ ಥರ ಕಾಣುತ್ತೆ. ನೀವು ಈ ಥರ ನಡ್ಕೊಂಡು ಹೋದರೆ ಅಲ್ಲಿ ಆ ಕಡೆ ಫೋಟೋ ಸ್ಪಾಟು ಚೆನ್ನಾಗಿ ಫೋಟೋಗಳು ತಕ್ಕಂತ ಇದ್ದಾರೆ. ನೋಡೋಣ ಬನ್ನಿ. ಸ್ವಲ್ಪ ಡೇಂಜರಸ್ ಇದೆ, ಜೋಪಾನವಾಗಿ ಹೋಗಬೇಕು. ಈ ಥರ ಎಲ್ಲ ಇಲ್ಲಿ ಈ ಥರ ಇಲ್ಲಿಂದ ಸ್ವಲ್ಪ ರಾಕ್ ಇದನ್ನು ದಾಟ್ಕೊಂಡ್ಬಂದೆ. ಇಲ್ಲಿಂದ ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಂದು ಪಿಕ್ಚರ್ ಸ್ಪಾಟ್. ಎಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋ ತಗೊತಾ ಇದ್ದಾರೆ. ಇಲ್ಲಿಂದ ಹೋದರೆ ಅಲ್ಲಿ ಆ ಕೇವ್ ಇದೆಯಲ್ಲ ಅದ್ರೊಳಗಡೆ ಹೋದರೆ ಭಾಳ ಬ್ಯೂಟಿಫುಲ್ ಸೀನ್ ಇರುತ್ತೆ ಅಂತ ಎಲ್ಲ ನೋಡೋಣ ಬನ್ನಿ. ಇಲ್ಲಿಂದ ಇಳಿತಾ ಇದ್ದೀನಿ. ಸ್ವಲ್ಪ ಸ್ಕಿಡ್ಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೈ ಟೈಡ್ ಬರೋಕ್ಕಿಂತ ಮುಂಚೆ ನಾವು ಆಚೆ ಬಂದುಬಿಡಬೇಕು, ಇಲ್ಲ ಅಂದರೆ ನೀರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಎಲ್ಲ ಕಡೆಯೂ ಪ್ಲಾಸ್ಟಿಕ್ ಮಯ ಆಗಿದೆ. ನೋಡೋಣ ಬನ್ನಿ ಹೀಗಿದೆ ಅಂತ. ವಾವ್, ಓ ವಾ. ಇದ್ರೊಳಗಡೆಯಿಂದ ನೋಡಿ ಹೋಗಲ್ಲಿ ಸೀನ್ ನೋಡ್ಕೊಂಬರ್ಬೇಕು. ಹೈ ಟೈಡ್ ಬಂದರೆ ನಾಚಿಕು ಹೋಗೋಕ್ಕಾಗಲ್ಲ, ಆ ಥರ ಆಗುತ್ತೆ. ತಿಂತು ಇಳ್ಕೊಂಡೆ. ಈ ಎಂಟೈರ್ ಕೇವಲ್ ನಾನು ಒಬ್ಬನೇ ಇದ್ದೀನಿ. ಜಾರ್ ಬಿದ್ರು ಕಿತ್ತಕ್ಕೆ ಯಾರೂ ಇಲ್ಲ. ನೋಡ್ರಿ ಈ ಥರ ಇದೆ ಕೇವ್, ಸೂಪರ್. ನೋಡಿ ಅಲ್ಲೇ ಇಲ್ಲಿವರೆಗೂ ಬರ್ತಾ ಇದೆ ಹರ್ಕೊಂಡು. Don't sit stiff. ನೋಡ್ರಿ ಈ ಥರ ಕಾಣಿಸುತ್ತೆ. ಇದೇನೆ ಕೇವ್ ಫೋರ್ಸ್, ಭಾಳ ಬ್ಯೂಟಿಫುಲ್ ಆಗಿದೆ ನೋಡಿ. ಮೇಲ್ಗಡೆ ಅಂತಲೂ ಹೊಡೆದು ಹೋಗ್ತಾ ಇದೆ. ನಾನೊಬ್ಬನೇ ಈಗ ಆಚೆ ಹೋಗ್ತಾ ಇದ್ದೆ, ಯಾರೋ ಒಬ್ಬರು ಫಾರಿನರ್ ಬರ್ತಾ ಇದ್ದಾರೆ. ಅಪ್ಪ ಸ್ವಲ್ಪ ಜೋಪಾನ ಹೋಗಬೇಕು, ಏನಂತ ಸ್ಲಿಪ್ಪರ್ ಇಲ್ಲ, ಸ್ಟೋನ್. ಈ ಥರ ಅವರು ಅಡ್ಡಕ್ಕೆ ಬರ್ತಾ ಇದ್ದಾರೆ.
In Rishikesh, I visited many places in India. Okay, okay, okay. You can keep there or... There is Oh, that's it. This is the point. big tide today. Big tide today, that's why. Yeah. We can't Not go inside. available to go to the beach. Okay. Just one question. Just I heard in the conversation you visited India many times. Yeah, many times. Anything special you attracted to come in India multiple times? Anything else? Specific. I like north part of India, Rishikesh and Dharamsala, near Himalayas. I was in Haridwar a month ago. I like Haridwar very much. Meditation and all. Yeah, because it's a whole city and so many Hindu people visited Haridwar to pray, to meditate, to see Ganga River. Ganga Ghat. It's a very attractive place. It's not so popular place, and no, I haven't seen European tourists or only Hindu people, and So you had got that opportunity to visit to Kedarnath or Badrinath? Kedarnath, which is towards the high area, towards the Himalayas. Just somewhere around 8 hours journey from the same region, not the US or UK people, but we have I don't like cooking. 25 years and haven't. ಇಲ್ಲಿ ಈ ಥರ ನಿಂತಿದ್ವಿ. ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಹೈ ಟೈಡ್ ಇದೆ, ಇನ್ನೂ ಸ್ವಲ್ಪ ಇಲ್ಲಿ ಲೋ ಟೈಡ್ ಇದ್ದರೆ ಆ್ಯಕ್ಚುಲಿ ಪಕ್ಕ ಲೆಫ್ಟಲ್ಲಿ ಒಂದು ಬೀಚ್ ಇದೆಯಂತೆ. ಆ ಬೀಚ್ಗೆ ಅಸಸ್ ಆಗುತ್ತಂತೆ, ಇಲ್ಲಿಂದ ಆಚೆ ಹೋಗಿ ಆ ಬೀಚ್ಗೆ ಹೋಗೋದಾಯ್ತಂತೆ. ಬಟ್ ಈ ಥರ ಲಕ್ಕಿಲಿ ಅನ್ಲಕ್ಕಿಲಿ ಹೈ ಟೈಡ್ ಇರೋದ್ರಿಂದ ಹೋಗೋಕ್ಕಾಗ್ತಿಲ್ಲ. ಇನ್ನೂ ಹೈ ಟೈಡ್ ಬಂದರೆ ಇದು ಕೇವ್ ಫುಲ್ ಒಳಗಡೆ ನೀರೇ ಬಂದಿರುತ್ತಂತೆ, ಫುಲ್ ಈ ಕಡೆ ಇಲ್ಲಿವರೆಗೂ. ಇದು ಆಲ್ಮೋಸ್ಟ್ ಸಬ್ಮರ್ಜ್ ಆಗಿರುತ್ತಂತೆ ನೀರೊಳಗಡೆ. ಹಾಗಾಗಿ ಈ ಥರ ಇದೆ ನೋಡಿ, ಒಳಗಡೆನೂ ಕೇವು ಡಿಫ್ರೆಂಟ್ ಕರ್ಮ್ಸಲ್ಲಿದೆ. ಈ ಥರ ಇದೆ ಆ್ಯಕ್ಚುಲಿ. ಇನ್ನೂ ವೈಟೆಡ್ ಆಗೋಗುತ್ತಿದೆ. ಈಗ ಆ ಗುಹೆಯಿಂದ ಮೇಲತ್ತು ಬಂದು ಇಲ್ಲಿ ನಿಂತ್ಕೊಂಡೆ. ಫುಲ್ಲು ಬಂಡೆಗಳು ಇರುವಂಥ ಒಂದು ಪ್ರದೇಶ ಇದು. ಇಲ್ಲೆಲ್ಲ ಸ್ವಲ್ಪ ಸ್ವಿಮ್ಮಿಂಗು ಅದೆಲ್ಲ ಭಾಳ ಡೇಂಜರಸ್ ಇರುತ್ತೆ. ಇದೇ ನೋಡಿ, ಈ ಬಂಡೆ ಕೆಳಗಡೆನೇ ಆ ಗುಹೆ ಇರೋದು ನೋಡಿ. ಈ ಥರ ಇಷ್ಟು ದೊಡ್ಡ ಬಂಡೆ ಕೆಳಗಡೆ ಇದು ಗುಹೆ. ಆ ಕಡೆಗೆ ಓಪನ್ ಅಪ್ ಆಗುತ್ತೆ ಆ್ಯಕ್ಚುಲಿ. ಆ ಬೀಚ್ ಕೂಡ ಆ ಕಡೆ ಪಕ್ಕ ಬರುತ್ತೆ ನೋಡಿ. ಈ ಬಂಡೆ ಸಾಲುಗಳು ಎಲ್ಲ ಆಲ್ಮೋಸ್ಟ್ ಬೀಚ್ ಕೆಳಗಡೆ ಹೋಯ್ತು ಅಂದ್ರೆ ಆ ಬಂಡೆವರೆಗೂ ಹೋಗಬಹುದು ಅಂತ ಹೇಳ್ತಾರೆ. ಲೋ ಟೈಡ್ ಇದ್ದಾಗ 2 ಬಂಡೆಗಳಿದಾವಲ್ಲ ಅವೆಲ್ಲನೂ ಹತ್ತು ಕೂತ್ಕೋಬೋದು ಅಂತ. ಬಟ್ ಹೈ ಟೈಡ್ ಇರೋದ್ರಿಂದ ಬೀಚ್ ಅಂದರೆ ಇದಕ್ಕೆ ಆ ಗವಿ ಬಾಗಿಲಿಗೆ ನೀರು ಹೊಡಿತಾ ಇತ್ತು. ಭಾಳ ಡೇಂಜರು. ಮತ್ತು ಇನ್ನೂ ಹೈ ಟೈಡ್ ಇದ್ದಾಗ ಇನ್ನೂ ಆ ಗವಿ ಒಳಗಡೆ ನೀರು ಬಂದುಬಿಡುತ್ತಂತೆ. ಭಾಳ ಡೇಂಜರ್ ಸ್ಪಾಟ್ ಇದು, ಹುಷಾರಾಗಿ ಬರಬೇಕು. ಇದು ಬಂದು ಆ ಕೇರಿ ಬೀಚ್ ಒಂದು ಸನ್ಸೆಟ್ ಟೈಮಲ್ಲಿ ಈ ಥರ ಕಾಣಿಸ್ತಾ ಇದೆ. ಭಾಳ ಅಚ್ಚುಕಟ್ಟಾದ ಬೀಚು, ನೋ ಪೊಲ್ಯೂಷನ್ನು, ಮತ್ತು ಅಷ್ಟೊಂದು ಕ್ರೌಡ್ ಏನಿರಲ್ಲ. ಭಾಳ ಚೆನ್ನಾಗಿರುತ್ತೆ. ಹೈ ಕ್ಲಾಸ್ ಕ್ರೌಡ್ ಇರುತ್ತೆ. ಅಂದರೆ ನಿಮಗೆ ಲೋಕಲ್ ಕ್ರೌಡ್ ಸಿಗೋದೇ ಇಲ್ಲ, ಭಾಳ ಚೆನ್ನಾಗಿರೋ ಕ್ರೌಡ್ ಇರುತ್ತೆ ಇಲ್ಲಿ.